ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಮಳಾಸ್ ಕ್ರಿಯೇಟಿವಿಟಿ. ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಆಳ್ವಿ ಪಾಯಸ ಮಾಡೋದನ್ನು ನೋಡೋಣ್ರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದ್ರೆ ಆಳ್ವಿ 3 ಟೇಬಲ್ ಸ್ಪೂನ್ ಬೇಕು. ನಂತರ ಒಂದು ಅರ್ಧ ಲೀಟರಷ್ಟು ಹಾಲು, ಬೆಲ್ಲ, ರುಚಿಗೆ ಬೆಲ್ಲವನ್ನು ಸೇರಿಸ್ಬೇಕಾಗ್ತದೆ. ಆಳ್ವಿಯನ್ನು ಚೆನ್ನಾಗಿ ಆರಿಸಿ ನೆನೆ ಇಡಬೇಕ್ರಿ. ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಪಾತ್ರೆಯೊಳಗೆ ಅರ್ಧ ಲೀಟ್ರ್ ಹಾಲು ಹಾಕಿ ಕಾಯ್ಲಿಕ್ಕೆ ಇಡಬೇಕು ರೀ. ನಂತರ ಅದಕ್ಕೆ ನೆನೆಸಿ ಇಟ್ಟಂತಹ ಆಳ್ವಿಯನ್ನು ಸೇರಿಸಬೇಕ್ರಿ. 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಬೇಕು. ಈ ಪಾಯಸ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆಳ್ವಿಯೊಳಗೆ ಕಬ್ಬಿಣಾಂಶ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಈ ಪಾಯಸಕ್ಕೆ ಬೆಲ್ಲ ತುರಿದು ಹಾಕಬೇಕ್ರಿ, ಅಂದ್ರೆ ಚೆನ್ನಾಗಿ ಬೆಲ್ಲ ಅದರೊಳಗೆ ಕರಗ್ತದೆ. ಹಾಲಿನಲ್ಲಿ ಕುದಿಸಿದ ನಂತರ ಅದನ್ನು ಗ್ಯಾಸ್ನಿಂದ ಕೆಳಗಿಳಿಸಿ ಆರ್ಲಿಕ್ಕೆ ಬಿಡಬೇಕ್ರಿ ಒಂದು 10-15 ನಿಮಿಷ. ತಕ್ಷಣಕ್ಕೆ ಬೆಲ್ಲ ಹಾಕಿದ್ರೆ ಹಾಲು ಒಡೆದಂತಾಗ್ತದೆ. ಅದಕ್ಕೆ ಸ್ವಲ್ಪ ಆರಿದ ನಂತರ ಆ ತುರಿದ ಬೆಲ್ಲವನ್ನು ಪಾಯಸಕ್ಕೆ ಸೇರಿಸ್ಬೇಕ್ರಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವರು ಇದನ್ನು ಫ್ರಿಜ್ನಾಗಿಟ್ಟು ತಂಪು ಆಗಿ ಕೂಡ ಕುಡಿಯುತ್ತಾರೆ. ಬಿಸಿ ಇದ್ದಾಗ ಕುಡಿದ್ರೂ ರುಚಿ ಇರ್ತದೆ. ಆಳ್ವಿ ಪಾಯಸ ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದ್ದ ಆಹಾರ. ಅದೇ ರೀತಿ ಸಾಮಾನ್ಯವಾಗಿ ಬಿದ್ದ ಪೆಟ್ಟಾದವರು, ಒಳಪೆಟ್ಟಾದವರು, ಮೈಕೈ ನೋವು ಇದ್ದಾಗ ಈ ಪಾಯಸವನ್ನು ಸೇವಿಸಿದ್ರೆ ಅವರ ಆರೋಗ್ಯ ಮತ್ತಷ್ಟು ಸುಧಾರಿಸ್ತದೆ ಅಂತ ಹೇಳ್ತಾರೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ದ ಚಾನಲ್.